ಶ್ರೀಪಾದಂಗಳವರು ಮೂರು ನಿಮಿತ್ತವಾಗಿ ಇಟ್ಟುಕೊಂಡಿದ್ದಾರೆ ಎಂದು ಗೊತ್ತಾಯಿತು. ಒಂದು, ಗುರುಗಳ ವಿದ್ಯಾಮಾನ್ಯ ತೀರ್ಥರ ಪಟ್ಟಾಭಿಷೇಕದ ಶತಮಾನೋತ್ಸವ, ಶ್ರೀಪಾದಂಗಳವರ 70ನೇ ಒಂದು ವಾರ್ಷಿಕೋತ್ಸವ, ಶ್ರೀಪಾದಂಗಳವರು 25ನೇ ವಾರ್ಷಿಕೋತ್ಸವ ಅಂತ ಮೂರು ಸಮಾರಂಭಗಳು ಕೂಡಿಸಿಕೊಂಡು ಇಂಥ ಒಂದು ಸುವ್ಯವಸ್ಥೆಯನ್ನು ಶ್ರೀಪಾದ ಮಾಡಿದ್ದಾರೆ ಎಂದು ಗೊತ್ತಾಯಿತು. ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಕೇಳಿದಂತಹ ಕೆಲವು ವಿಷಯಗಳು ಬಹಳ ಅತ್ಯಂತ ಸುಂದರವಾಗಿವೆ. ನಮ್ಮ ಪುರಾಶ್ರಮದ ತಂದೆಯವರು ಉತ್ತರಾದಿ ಮಠದಲ್ಲಿ ಅಧ್ಯಯನಕ್ಕೆ ಅವರೊಂದಿಗೆ ಇದ್ದರು. ಅವರಿದ್ದಾಗ ಇವರು ಇದ್ದರು. ಅವರು ಹೇಳಿದ ಮಾತುಗಳು ಆಪ್ತವಾಕ್ಯ, ರಾಮಾಚಾರ್ಯ ಗುಡಿ ಅಂತ ಅವರಿದ್ದರು. ಅವ್ರು ಹೇಳ್ತಾ ಇದ್ರು, ಸನ್ಯಾಸಿಗಳಾಗಿದ್ದುಕೊಂಡು ಸರಳ ನಿಷ್ಕಲ್ಮಶ ಮನಸ್ಸುಳ್ಳಂಥವರು ವಿದ್ಯಾರಣ್ಯ ತೀರ್ಥರು ಹೇಳ್ತಾ ಇದ್ರು. ಯಾವುದೇ ಕಲ್ಮಶಗಳಿಲ್ಲ, ಒಳಗೊಂದು ಹೊರಗೊಂದು ಮೇಲೊಂದು ಇಲ್ಲ, ಮನಸ್ಸಿನಾಗೇನೋ ಅದೇ ಕೃತಿ ಒಳಗೆ ಅದೇ ಬಾಗಿಲು, ಅಷ್ಟು ಬಹಳ ಅಪರೂಪ. ಅಂತಹ ಒಂದು ವ್ಯಕ್ತಿತ್ವರಲ್ಲಿ ಇತ್ತು ಅಂತ ನಾವು ಕೇಳಿದ್ದೇವೆ. ಆದ್ದರಿಂದ ಅಂಥವರ ಒಂದು ಸ್ಮರಣೆಗೋಸ್ಕರವಾಗಿ ಶ್ರೀಪಾದಂಗಳವರು ಮಾಡಿದಂತಹ ಇಂತಹ ಒಂದು ಜ್ಞಾನ ಕಾರ್ಯ ಮತ್ತು ನಿರಂತರವಾಗಿ ಜ್ಞಾನ ಕಾರ್ಯನೇ. ಮತ್ತೆಲ್ಲೂ ಕೂಡ ಸ್ವಲ್ಪ ಮಾಡಲಿ, ಅಧ್ಯಯನಕ್ಕಿದ್ದಾಗಲೂ ಕೂಡ ಹೆಚ್ಚು ಜನರೊಂದಿಗೆ ಬೆರೀತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಅವರ ಒಂದು ಮಗುವಿನ ನಮಸ್ಕಾರ ಸದ್ಯತೆ ಅಂದರೂ ಕೂಡ ಅತ್ಯಂತ ಅವರ ಮೇಲೆ ಭಾರಿ ಪ್ರೀತಿ ಇರ್ತದೆ. ಇಷ್ಟು ನಿಷ್ಕಲ್ಮಶ ಪ್ರೀತಿ ಸಿಗೋದು ಕಷ್ಟ ಅಂತ. ಅಂತಹ ನಿಷ್ಕಲ್ಮಶವಾಗಿರತಕ್ಕಂತಹ ವ್ಯಕ್ತಿಗಳ ಒಂದು 100ನೇ ಪಟ್ಟಾಭಿಷೇಕೋತ್ಸವವನ್ನು ಶ್ರೀಪಾದಂಗಳವರು ಇಲ್ಲಿ ಆಚರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಶ್ರೀಪಾದಂಗಳು ಕೂಡ ಅವರಂತೆಯೇನೆ ಭಗವಂತ 70, 80, 90, 100 ವರ್ಷಗಳ ಆಯುಷ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣ. ನಾಳೆ ಭಾಗವತ ಪ್ರವಚನ ಪ್ರಾರಂಭ ಆಗುವುದಾದರೆ ಆ ಭಾಗವತದ ಮಾಹಾತ್ಮ್ಯ, ಅದರ ಚಿಂತನೆಯನ್ನು ತಮ್ಮದೇ ಭಾಷೆಯಲ್ಲಿ ತುಂಬ ಸುಂದರವಾಗಿ ನಮ್ಮ ಕುಡ್ಲಿ ಮಠಾಧೀಶರು ಮಾಡಿದ್ದಾರೆ. ಆ ಮಹಿಮೆಯನ್ನು ಕೇಳಿದರೆ ನಾಳೆ ಭಾಗವತ ಕೇಳಲೇಬೇಕು ಅನ್ನುವ ಚಿಂತನೆ ನಮ್ಮಲ್ಲಿ ಮೂಡುತ್ತದೆ. ಅವರ ಕ್ರಮನೇ ಹಾಗೆ. ಅವರು ಕೂಡ್ಲಿ ಮಠಾಧೀಶರು, ಕಳೆಯುವ ಮಠಾಧೀಶರಲ್ಲ. ಕೂಡ್ಲಿ, ಅವನು ಇವನು ಕೂಡ್ಲಿ ಅಂತ ಕೂಡಿಸುವ ಮಠಾಧೀಶರು. ಬರೀ ತುಂಗೆ ಭದ್ರ ಇದನ್ನು ಮಾತ್ರ ಕೂಡಿಸುವುದಲ್ಲ, ಅದರ ಜೊತೆಗೆ ಆ ಭಾಗವತವನ್ನು ಕೇಳುವವರನ್ನು ಕೂಡಿಸುವ ಪ್ರವಚನ ಇವತ್ತು ನಮ್ಮ ಮುಂದೆ ಮಾಡಿದ್ದಾರೆ. ವೈಕುಂಠ ರಾಮದೇವರನ್ನು ಕರ್ಕೊಂಡು ಬಂದಿದ್ದಾರೆ. ಇವತ್ತು ರಾಮದೇವರ ಪೂಜೆ ಮಾಡಿದ್ದಾರೆ. ಅವರ ಪ್ರಯಾಣ ನೋಡಿದರೆ ಭಯ ಆಗುತ್ತೆ ನಮಗೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಭಾಗವತ ಪ್ರವಚನ ಮುಗಿಯುವಾಗಲೇ 6 ಗಂಟೆ, ಆಮೇಲೆ ಕುಮಟದಲ್ಲಿ ರಾತ್ರಿ ಪೂಜೆ, ಇಲ್ಲಿ ಬರುವಾಗ ಬೆಳಗ್ಗೆ ಬ್ರಾಹ್ಮ ಮುಹೂರ್ತನೂ ದಾಟಿದೆ, ಸೂರ್ಯೋದಯಕ್ಕೆ ಬಂದಿದ್ದಾರೆ. ಆಮೇಲೆ ಪೂಜೆ, ಅದರ ಮೇಲೆ ಆನ್ನಿಕ ಅದೆಲ್ಲ ಮುಗಿದಾಗ ಸಾಯಂಕಾಲದ ಪ್ರವಚನ. ಈ ಸಾಯಂಕಾಲ ಪ್ರವಚನ ಮುಗಿಯಿತು ಅಂತಂದರೆ ರಾತ್ರಿ ಆನ್ನಿಕ, ಅದು ಮುಗಿಯಿತು ಅಂತಂದರೆ ಮತ್ತೆ ಗುಲ್ಬರ್ಗ, ಬಿಜಾಪುರ ದಾಟಿ ಯಲ್ಗೂರಿನಲ್ಲಿ ನಾಳೆ ಬೆಳಗಿನ ಕಾರ್ಯಕ್ರಮ ನಮ್ಮ ಸ್ವಾಮಿಗಳದ್ದು. ಈ ಇಳಿ ವಯಸ್ಸಿನಲ್ಲಿ ಯುವಕರು ನಾಚಿಸುವ ರೀತಿಯ ಸಂಚಾರ ಮಾಡಿ ನಾನು ಪರಿವ್ರಾಜಕ ಅನ್ನುವ ಹೆಸರು ಅವರು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅವರ ಪ್ರೀತಿ ಅದು ದೊಡ್ಡದು. ಈ ಚಳಿಗಾಲ ಅಂತಾದರೆ ಸರಿ ಪ್ರಯಾಣ ಮಾಡ್ಬೋದು, ಈ ಬಿಸಿಲಿನ ಕಾಲದಲ್ಲಿಯೂ ಕೂಡ ಇಂತಹ ಪ್ರಯಾಣ, ನೀರು ಕುಡಿಲಿಕ್ಕಿಲ್ಲ ಮಧ್ಯದಲ್ಲಿ, ಆದರೂ ಬಿಸಿಲಿನ ಬೇಗೆ ಅದನ್ನು ಸಹಿಸಿಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 2 ಅದರಲ್ಲಿ ಮೂಲ ಅವರದ್ದು. ನಾನು ತುಂಬ ಸಲ ಕರೆದಿದ್ದೆ, ಹಾಗೆ ಬರಲಿಕ್ಕೆ ಆಗಲಿಲ್ಲ. ನಾನು ಕರೆಯುವುದು ಹಾಗೇನೇ ಇರ್ತದೆ, ಅವರು ಕಾರ್ಯಕ್ರಮ ಮೊದಲೇ ನಿರ್ಣಯ ಆಗಿರ್ತದೆ. ನಮಗೆ ಸುಧಾಮಂಗಳ ಅದೆಲ್ಲ ನಾವು ಕರಿತಾ ಇದ್ದೆ, ಅದು ನಮಗೆ ಸಿಗಲಿಲ್ಲ. ಆದರೆ ಇವತ್ತು ನಮಗೆ ಸಿಕ್ಕಿದ್ದಾರೆ. ನಮ್ಮ ಗುರುಗಳ ಆರಾಧನೆ, ರಥೋತ್ಸವ, ಶತಮಾನೋತ್ಸವ, ಈ ಉತ್ಸವದಲ್ಲಿ ನಮ್ಮ ಸ್ವಾಮಿಗಳು ನಮ್ಮ ಜೊತೆಗೆ ಕೂಡಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಯಾಕೆಂತಂದರೆ ಅವರ ತಂದೆಯವರು ನಮ್ಮ ತಂದೆಯ ಸ್ಥಾನದ ಗುರುಗಳು, ವಿದ್ಯಾಮಾನ್ಯರು, ಅವರು ಸತ್ಯಧ್ಯಾನ ತೀರ್ಥರ ಸಹಾಧ್ಯಾಯಿಗಳು. ಹಾಗಾಗಿ ಅವರ ತಂದೆಯವರು ಅವರು ಒಟ್ಟಿಗಿದ್ದರೆ, ಗುರುಗಳು ಒಟ್ಟಿಗಿದ್ದರೆ, ಅವರು ನಮ್ಮ ಜೊತೆಗೆ ಒಟ್ಟಿಗೆ ಕೂಡಿಕೊಂಡು ಇಲ್ಲಿ ಇವತ್ತು ಬಂದು ಆ ತಂದೆಯ ಜೀವನವನ್ನು ಇಲ್ಲಿ ನೆನಪಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಗುರುಗಳನ್ನು ನೆನಪಿಸಿಕೊಂಡಿದ್ದಾರೆ, ಗುರುಗಳ ಬಾಂಧವ್ಯವನ್ನು ನೆನಪಿಸಿಕೊಂಡಿದ್ದಾರೆ. ಹಾಗಾಗಿ ರಘುವಿಜಯ ತೀರ್ಥ ಸ್ವಾಮಿಗಳನ್ನು ಮತ್ತೆ ವಿಶೇಷವಾಗಿ ಅಭಿನಂದಿಸ್ತಾ
ಇವತ್ತು ಒಂದು ಸಲ ಕೂಡ್ಲಿ ಅಲ್ಲ, ಇಂತಹ ಕೂಡ್ಲಿ ನಿರಂತರ ಆಗ್ತಾ ಇರಲಿ ಅಂತ ಮತ್ತೊಂದು